ಅಥರ್ವಾ, ಭವಾನಿ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನಮ್ಮ ನಮ್ಮ ಅಥರ್ವನ್ ಬಗ್ಗೆನೇ ಮಾತಾಡ್ತಿದ್ದಂಗಿತ್ತು. ಅದೇ ಅಂಕಲ್, ಅಕ್ಕ ಯಾಕೋ ಮಾತ್ರೆ ತಗೊಳಕ್ಕೆ ಹಠ ಹಿಡಿತಿದ್ಲು. ಅದೇ ಅಥರ್ವನ್ ಹೆಸರು ಹೇಳಿದ ತಕ್ಷಣ ಮಾತ್ರೆ ತಗೊಂಡ್ಬಿಟ್ಲು. ಮತ್ತೆ ಎಲ್ಲ ಹೇಗಿದ್ದೀರಾ? ನಾವೆಲ್ರೂ ಆರಾಮ್. ಇವಳು ಜಾನು ಅಂತ ನನ್ ತಂಗಿ. ಜಾನು, ಇವರು ಕುಮಾರ್ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆ ಮಾ. ಇವರು ಅಥರ್ವ. ಫಸ್ಟ್ ಟೈಮ್ ಮನೆಗ್ ಬಂದಿದ್ದೀರಾ ಅಂಕಲ್. ಏನ್ ತಗೋತೀರಾ? ಏನಾದ್ರೂ ಸರಿ, ಬೇಡ ಅಂತ ಹೇಳಿ ನಿಮ್ಗೆ ಯಾಕೆ ಬೇಜಾರ್ ಮಾಡ್ಬೇಕು? ಲಕ್ಷ್ಮಮ್ಮ, ನಾ ಕಾಫಿ ತಗೊಂಬನ್ನಿ. ಅಥರ್ವಾ, ನನ್ನ ನೋಡಕ್ಕೆ ಅಂತ ಬಂದ್ಯಾ? ಹೌದು ಭವಾನಿ, ನಿನ್ನನ್ನು ನೋಡ್ಬೇಕು, ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದೆ. ಹೌದಾ? ನಿನ್ನ ನೋಡ್ ತುಂಬಾ ಖುಷಿ ಆಯ್ತು. ನೀನ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಪ್ಲೀಸ್. ನೀನ್ ಗುಡ್ ಅಲ್ವಾ? ಭೈರವಿ, ಭವಾನಿಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆಯಾ? ಹಾ ಅಥರ್ವ, ಇಂಪ್ರೂವ್ಮೆಂಟ್ ಇದೆ. ಬಟ್ ಹಿಂದಿಂದ ಯಾವ್ದು ನೆನ್ಪಿಗೆ ಬರ್ತಾ ಇಲ್ಲ. ಆದಷ್ಟು ಬೇಗ ಭವಾನಿ ಹುಷಾರಾಗ್ಬೇಕು ಅಂದ್ರೆ ನಾವೇನಾದ್ರೂ ಮಾಡ್ಲೇಬೇಕು ಭೈರವಿ. ಹೌದು ಅಥರ್ವ, ಇಲ್ಲ ಅಕ್ಕ ಹೀಗೆ ಇದ್ರೆ ಕಷ್ಟ ಆಗುತ್ತೆ. ಲಕ್ಷ್ಮಮ್ಮ, ನಾನು ಕೊಡ್ತೀನಿ, ಕೊಡಿ. ಅಕ್ಕ. ಜಾನು. ಭೈರವಯ್ಯ, ನಿಮ್ ತಂದೆ ಇಲ್ಲಮ್ಮ? ಇಲ್ಲ ಅಂಕಲ್, ಬಿಸ್ನೆಸ್ ಅಂತ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಹೌದಾ? ಯಾರಿವ್ರೆಲ್ಲ? ಇದಕ್ಕೂ ಮೊದಲು ಇವ್ರನ್ನೆಲ್ಲೂ ನಾನು ನೋಡೇ ಇಲ್ವಲ್ಲ. ಇಲ್ಲಿ ಯಾಕೆ ಬಂದಿದ್ದಾರೆ? ಏನ್ ನಡೀತಿದೆ ಇಲ್ಲಿ? ವಾಟ್? ಎಸ್, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಆದರೆ ಒತ್ತಾಯಪೂರ್ವಕವಾಗಿ ಮಾಡಕ್ ಹೋಗಿನೇ ಇಷ್ಟೆಲ್ಲ ಆಗಿದ್ದು. ವಿರಾಟ್, ಅದೇನು ಅಂತ ಮಾತಾಡ್ತಿದೀಯ ನೀನು? ಅದು ಇಶಾನಿ ಇರುವಾಗ ಅವಳ ಮುಂದೆನೆ ಮಾತಾಡ್ತಾ ಇದೀಯಲ್ಲ. ಇದೇ ಸತ್ಯ ಅಜ್ಜಿ, ಇರೋದನ್ನೇ ಹೇಳ್ತಾ ಇರೋದು. ಅದನ್ನ ಯಾರ ಮುಂದೆ ಹೇಳೋಕ್ಕೂ ನಂಗೆ ಭಯ ಇಲ್ಲ. ಈ ಮದುವೆ ನನ್ಗೆ ಇಷ್ಟನೇ ಇರಲಿಲ್ಲ. ಎಲ್ಲರೂ ಒತ್ತಾಯಕ್ಕೆ ನಾನು ಒಪ್ಕೊಂಡಿದ್ದು. ವಿರಾಟ್, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಏನು ಹೇಳ್ತಾ ಇದ್ಯಾ? ಇಷ್ಟೆಲ್ಲ ಮುಂದುವರೆದ ಮೇಲೆ ಹೇಳೋ ಮಾತಾ ಇದು? ವೀರ್, ಪ್ಲೀಸ್ ಏನೇನೋ ಮಾತಾಡ್ಬೇಡ ನೀನು. ನಿಜ ಹೇಳು, ನಿನಗ್ ನನ್ನಂದ್ರೆ ಇಷ್ಟ ಇಲ್ವಾ? ನನ್ ಜೊತೆ ಮದ್ವೆ ಆಗೋದು ಇಷ್ಟ ಇಲ್ವಾ ವೀರ್? ನೋಡು ಇಶಾನಿ, ಪ್ಲೀಸ್ ನೀನ್ ಏನೇನೋ ಮಾತಾಡ್ಬೇಡ. ನಿನ್ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಕೆ ನನ್ನಿಂದ ಸಾಧ್ಯ ಇಲ್ಲ. ಅತಿಗೆ ನೋಡಿದ್ರಾ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ? ಪಾಪ ನನ್ ಬೇಬಿ ಎಷ್ಟು ಅಪ್ಸೆಟ್ ಆಗಿದ್ದಾಳೆ. ಯಾಕತಿಗೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ತ್ರಿಲೋಚನ, ನೀ ಸ್ವಲ್ಪ ಸುಮ್ನಿರು. ವಿರಾಟ್, ನಿನ್ಗೇನು ಆಯ್ತು? ತಲೆಗೆಲ್ಲ ಕೆಟ್ಟಿದೆಯೇನೋ? ಇಲ್ಲ ಅಜ್ಜಿ, ನೀವ್ ಆ ದಿನ ಏನಂದ್ರಿ? ಅಥರ್ವಂಗೆ ಹುಷಾರಿಲ್ಲ, ಮೊದ್ಲು ನಿಮ್ ಮದ್ವೆ ಮಾಡೋಣ ಅಂತ ಹೇಳಿದ್ರಿ ತಾನೆ? ಈಗ ಅಣ್ಣ ಸರಿ ಹೋಗಿದ್ದಾನೆ. ಹುಡುಗಿ ನೋಡಿ ಅಣ್ಣಂಗ್ ಮದ್ವೆ ಮಾಡಿ. ನನ್ ಮದ್ವೆ ಬಗ್ಗೆ ನಂತರ ಯೋಚನೆ ಮಾಡೋಣ. ಆಹಾ, ಎಂಥ ಮಾತಾಡ್ದೆ ವಿರಾಟ್. ನಾನ್ ಅಂದ್ಕೊಂಡಿದ್ದೆ ನೀನ್ ಯಾವತ್ತಾದ್ರೂ ಹೀಗೆ ಮಾತಾಡ್ತೀಯಾ ಅಂತ. ನಾನ್ ಅಂದ್ಕೊಂಡ ಹಾಗೆ ಆಯ್ತು ನೋಡು. ಏನ್ ಅನ್ಕೊಂಡ್ರಿ ಅತ್ತೆ ನೀವು? ನಿಮ್ಮಷ್ಟಕ್ ನೀವ್ ಏನೇನೋ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದೆಲ್ಲ ನಾನು ಒಪ್ಕೊಳಕ್ಕಾಗತ್ತಾ? ಮತ್ತಿನ್ನೇನ್ ವಿರಾಟ್, ಯಾವ್ದಕ್ಕೂ ಸರಿಯಾಗಿ ಉತ್ತರ ಕೊಡಲ್ಲ ನೀನು. ನಿನ್ ಇಷ್ಟ ಬಂದ ಹಾಗೆ ಆಡ್ತಾ ಇದ್ಯಾ. ಈಗ ಇಶಾನಿ ಫೀಲಿಂಗ್ಸ್ ಜೊತೆಗೆ ಆಟ ಆಡ್ತಿದ್ಯಾ. ಇಷ್ಟ ಬಂದಾಗ ಅಲ್ಲ ಅತ್ತೆ, ನನಗೂ ಬುದ್ಧಿ ಇದೆ. ನಾನ್ ಬೇಕು ಅಂತ ಹೀಗೆಲ್ಲ ಮಾಡಿಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟೆ ಮಾಡಿರೋದು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ.
ನಾನೇನು ಚಿಕ್ಕ ಮಗು ಅಲ್ಲ. ನಾನು ಯಾರ ಫೀಲಿಂಗ್ಸ್ ಜೊತೆನೂ ಆಟ ಆಡ್ತಾ ಇಲ್ಲ. ಎಲ್ಲರೂ ಸೇರಿ ನನ್ನ ಲೈಫ್ ಜೊತೆ ಆಟ ಆಡಿದ್ದೀರಾ. ಭೈರವಿ, ನೀನ್ ಪರ್ಮಿಷನ್ ಕೊಟ್ರೆ ನಾನ್ ಭವಾನಿನ ಹೊರಗಡೆ ಕರ್ಕೊಂಡೋಗಿ ಬರ್ತೀನಿ. ಇವರೆಲ್ಲರೂ ಈ ಹುಡುಗಿ ನೋಡಕ್ ಬಂದಿದಾರಾ? ಏನ್ ಹಾಕ್ಬೇಕು ಇವರೆಲ್ಲ ಇವಳಿಗೆ? ಅಣ್ಣ ಬೇರೆ ಊರಲ್ಲಿಲ್ಲ, ಇವರೆಲ್ಲರೂ ಸೇರ್ಕೊಂಡು ಏನ್ ನಡೆಸ್ತಿದ್ದಾರೆ? ಹಾ, ಡ್ಯಾಡಿ ಹೇಳಿದ್ರು ನೀವ್ ಬರ್ತಿದ್ದೀರಾ ಅಂತ. ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದು ನಾನು ಭವಾನಿ ಓಡಾಡಿರೋ ಜಾಗಕ್ಕೆ ಭವಾನಿನ ಕರ್ಕೊಂಡು ಹೋದ್ರೆ ಅವಳು ಹುಷಾರಾಗ್ತಾಳೇನೋ ಅಂತ. ಹೌದು ಅಕ್ಕ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಮರ್ತೋಗಿರೋದನ್ನ ಮತ್ತೆ ಮರು ಕಳಿಸ್ಬೇಕಂದ್ರೆ ಇದು ಒಳ್ಳೆ ಥೆರಪಿನೇ. ಅವಳು ಕಂಪ್ಲೀಟ್ ಆಗಿ ಹುಷಾರಾಗ್ತಾಳೆ ಅನ್ನೋ ನಂಬಿಕೆ ನನಗೆ. ಸರಿ ಆಯ್ತು, ಅಕ್ಕ ಹುಷಾರಾಗ್ತಾಳೆ ಅಂದ್ರೆ ನಮಗ್ ಖುಷಿನೇ ಅಲ್ವಾ? ಅದು ಅಲ್ದೆ ಅವಳು ನಿಮ್ ಹುಡುಗಿ, ಸೊ ನನ್ಗೇನು ಪ್ರಾಬ್ಲಮ್ ಇಲ್ಲ, ಕರ್ಕೊಂಡು ಹೋಗಿ. ಥ್ಯಾಂಕ್ಸ್ ಭೈರವಿ. ಇವ್ರ ಜೊತೆ ಭವಾನಿನ ಹೊರಗ್ ಕಳಿಸ್ತಿದ್ದಾಳ. ಯಾಕೆ ಕಳಿಸ್ಬೇಕು? ಹಿಂದಿಂದೆಲ್ಲ ನೆನ್ಪಿಗೆ ಬರ್ಬೇಕು ಅಂತಿದ್ದಾರೆ. ಏನೋ ಕನ್ಫ್ಯೂಸ್ ಆಗ್ತಿದ್ಯಲ್ಲ. ಅಲ್ಲಮ್ಮ ಭೈರವಿ, ಭವಾನಿನ ಅವ್ರ ಜೊತೆ ಯಾಕೆ ಕಳಿಸ್ದೆ? ಅವಳು ಅಣ್ಣನ್ ಫ್ರೆಂಡ್ ಮಗಳು ತಾನೆ? ಅವಳಿಗೆ ಸಂಬಂಧಪಟ್ಟಿರೋರೆಲ್ಲ ಫಾರಿನ್ಗೆ ಹೋಗಿದ್ದಾರೆ ಅಂದೆ. ಮತ್ತಿವರೆಲ್ಲ ಯಾರು? ಅತ್ತೆ, ಅವರು ಭವಾನಿ ಅವರ ಮಾವ ಮತ್ತೆ ಮಾವನ್ ಮಗ. ಡ್ಯಾಡು ನಿನ್ನೆ ಅವ್ರು ಬರೋ ವಿಷಯ ಮುಂಚಿತವಾಗೇ ಹೇಳಿದ್ರು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ವಾಪಸ್ ಕರ್ಕೊಂಡ್ ಬರ್ತಾರೆ. ಆದ್ರೂ ಭೈರವಿ, ಆದ್ರೂ ಗೀದ್ರು ಎಲ್ಲ ಏನೂ ಇಲ್ಲ. ನನಗ್ ದೇವಸ್ಥಾನಕ್ಕೆ ಹೋಗ್ಬೇಕು, ಲೇಟ್ ಆಯ್ತು. ಬಾಯ್ ಬಾಯ್ ಜಾನು. ಬಾಯ್ ಅಕ್ಕ. ಅಮ್ಮವ್ರೆ, ಯಜಮಾನ್ರು ಮನೇಲಿಲ್ವಾ? ಇಲ್ಲ ಕೇಶವ, ಅಡ್ಕೆ ಮಂಡಿಗೆ ಹೋಗಿದ್ದಾರೆ. ನೀವ್ ಇಷ್ಟೊಂದು ಧೈರ್ಯವಾಗಿ ಊಟ ತಂದ್ಕೊಡೋದ್ ನೋಡಿ ನನಗೆ ಗೊತ್ತಾಯ್ತು ಅಮ್ಮವ್ರೆ. ಕೇಶವ, ನೀನ್ ಈ ತರ ಕಷ್ಟ ಪಡೋದನ್ನ ನಮಗ್ ನೋಡಕ್ ಆಗ್ತಾ ಇಲ್ಲ. ನೀವ್ ಹೇಳೋದು ನಿಜ ಅಮ್ಮವ್ರೆ, ಆದ್ರೆ ನನ್ನ ಹೆಂಡತಿ ಮಕ್ಳ ಬಗ್ಗೆ ಯೋಚನೆ ಆಗ್ಬಿಟ್ಟಿದೆ. ಅಂಕಲ್, ನಾನು ಹೇಳೋದೇ ಮರ್ತ್ಬಿಟ್ಟೆ. ಮೊನ್ನೆ ಭವಾನಿ ಅಕ್ಕನ ಬಗ್ಗೆ ಪೇಪರಲ್ಲಿ ಆಡ್ ಕೊಟ್ಟಿದ್ವಲ್ಲ, ಅವ್ರನ್ನ ಕೇಳ್ಕೊಂಡು ಒಬ್ರು ಅಣ್ಣ ಮತ್ತೆ ಒಬ್ರು ಅಕ್ಕ ನಮ್ಮ ಮನೆಗೆ ಹುಡ್ಕೊಂಡ್ ಬಂದಿದ್ರು. ಆದ್ರೆ ಅಪ್ಪ ಅವ್ರ ಜೊತೆ ಮಾತಾಡಕ್ಕೆ ಬಿಡ್ಲಿಲ್ಲ. ಏನು, ಭವಾನಿ ಬಗ್ಗೆ ಕೇಳ್ಕೊಂಡ್ ಬಂದಿದ್ರಾ? ಯಾರಿರ್ಬೋದು ಅಮ್ಮವ್ರೆ? ಅವ್ರ ಹೆಸರು ಏನಾದ್ರೂ ಗೊತ್ತಾ? ಇಲ್ಲ ಕೇಶವ. ಭವಾನಿ ಹುಡ್ಕೊಂಡ್ ಬಂದಿದ್ಯಾರು? ಅಥರ್ವ ಏನಾದ್ರೂ ಬಂದಿರ್ಬೋದಾ? ಹುಡುಗಿ ಅಂದ್ರೆ ಗೊತ್ತಾಗ್ತಿಲ್ವೇ? ಈ ಯಜಮಾನಪ್ಪ ಬೇರೆ ಯಾರು ಏನು ಅಂತ ತಿಳ್ಕೊಳ್ದೆ ಕಳಿಸ್ಬಿಟ್ರಲ್ಲ. ಛೇ ಅಮ್ಮೋರೆ, ಅವ್ರು ಯಾರು ಅಂತ ಗೊತ್ತಾಗಿದ್ರೆ ಒಳ್ಳೇದಾಗ್ತಿತ್ತು. ಅಂಕಲ್,